ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು, ರಾತ್ರೋ ರಾತ್ರಿ ಕೋಟ್ಯಾಧಿಪತಿ ಆಗೋಂಥದ್ದು. ರಮ್ಯಾ, ನನ್ ಬಿಟ್ಟು ಹೋಗಿದ್ ಎಷ್ಟು ದೊಡ್ಡ ತಪ್ಪು ಅಂತ ಒಂದ್ ದಿವಸ ನಿಂಗೆ ಗೊತ್ತಾಗುತ್ತೆ. ಆದ್ ಪಶ್ಚಾತ್ತಾಪ ಮಾಡ್ಕೊಂಡು ಏನೂ ಪ್ರಯೋಜನ ಇಲ್ಲ. ಕಾರಿಂದ ಹೆಡ್ಲೈಟ್ ಆಫ್ ಮಾಡೋದ್ನ ಮತ್ತೆ ಅಪ್ಪ ಬೈತಾರಿಲ್ಲ ಅಂದ್ರೆ ನಾನ್ ಎಷ್ಟು ಸ್ಪೆಷಲ್ ಅಂತ ಯಾರು ಅರ್ಥನೇ ಮಾಡ್ಕೊಳಲ್ಲ. ಅದೇ ನನ್ನ ಲೈಫ್ದು ಬಿಗ್ಗೆಸ್ಟ್ ಪ್ರಾಬ್ಲಮ್. ನಾನ್ ಯಾಕೆ ಯಾವ್ದೋ ಶ್ರೀಮಂತರ ಮನೇಲಿ ಹುಟ್ಲಿಲ್ಲ. ಜೀವನ ಎಲ್ಲ ಚಿಲ್ರೆ ಕಾಸೆ ಕೆಲಸ ಮಾಡೋದಲ್ಲ ಆಯ್ತು. ಹಬ್ಬ ಆಗ್ತಿದ್ದಂಗೆ ಜಿಮ್ ಶುರು. ಎಂತ ಬಾಡಿ ಮಾಡ್ತೀನಿ ಅಂದ್ರೆ ಹುಡುಗಿರ ನಂಬರ್ ಕೇಳಕ್ಕೆ ಲೈನ್ ಅಲ್ಲಿ ನಿಲ್ತಾನೆ. ಹೇಗೂ ನಿದ್ರೆ ಬರ್ತಿಲ್ಲ, ಒಂದ್ ಸ್ವಲ್ಪ ನೋಡ್ಬಿಡ್ಲಾ? ಒಂದ್ ದಿವಸ ನಾನ್ ಎಷ್ಟು ದೊಡ್ಡ ಮನುಷ್ಯ ಆಗ್ತೀನಿ ಅಂದ್ರೆ ಎಲ್ರು ನನಗ್ ಸಲ ಮಾಡ್ತಾರೆ. ನಂದು ನೆಕ್ಸ್ಟ್ ಕೆಲ್ಸ ಯಾವ್ದಾದ್ರು ದೊಡ್ಡ ಬ್ಯಾಂಕ್ ಅಲ್ಲಿ VP ಆಗಿ. ಸತೀಶ್ ತಾನೇ ಬಿಗ್ ಬಾಸ್ ಅನ್ನೋ ಹಂಗ ಆಡ್ತಾನೆ. ನಾನ್ VP ಆದ್ಮೇಲೆ ನನ್ ಮುಂದೆ ನಿಂತ್ಕೊಂತಾನೆ, ಸರ್ ನಂಗೊಂದ್ ಕೆಲ್ಸ ಕೊಡಿ ಅಂತ. ಅವ್ನ ಅವಾಗ ರಿಜೆಕ್ಟ್ ಮಾಡಿ ಕಳಿಸ್ತೀನಿ. ಟ್ರಾಫಿಕ್ ಅಲ್ಲಿ ಕೂತ್ಕೊಳ್ಳೋದ್ರಲ್ಲೇ ಅರ್ಧ ಜೀವನ ಕಳ್ಳೋಯ್ತು. 4 ಗಂಟೆ ದಿನ ಆಫೀಸ್ಗೆ ಹೋಗಿ ಬರಕ್ಕೆ. ದೇವ್ರು ಎಂತೆಂತವ್ರಿಗೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ನಂಗ್ ಮಾತ್ರ ಯಾಕೆ ಏನೂ ಟ್ಯಾಲೆಂಟ್ ಇಲ್ಲ. ಆಗ್ಲೇ ಬೆಳಗಾಗೋಯ್ತು. ಸುಮ್ನೆ ಮಲ್ಕೋಣ.